ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ನೀಡ್ತಿದ್ದಂತಹ ಉಚಿತ ಅಕ್ಕಿ ಹಣ ಏನಿದೆ, ಸೊ ಅದು 3 ತಿಂಗಳಿಂದನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು 3 ತಿಂಗಳ ಉಚಿತ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತರದಿಂದ ಕಾಯ್ತಾನೆ ಇದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಂದಿಲ್ಲ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅಂತ ಫಲಾನುಭವಿಗಳು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಆಹಾರ ಇಲಾಖೆಯ ಕಡೆಯಿಂದ ಒಂದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಆ ಒಂದು ಹೊಸ ಮಾಹಿತಿ ಯಾವುದು ಆಗಿದ್ರೆ ಏನಾದರೂ ಆ ಉಚಿತ ಅಕ್ಕಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಾ, ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ನೀಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ 10 kg ಅಕ್ಕಿಯನ್ನು ಕೊಡಬೇಕಾಗಿತ್ತು. ಸೊ ಅದರ ಬದಲಿಗೆ ಇವಾಗ ರಾಜ್ಯ ಸರ್ಕಾರ ಏನು ಮಾಡ್ತು ಅಂತ ಅಂದರೆ ಕೇಂದ್ರದಿಂದ 5 kg ಅಕ್ಕಿಯನ್ನು ಇವಾಗ ಕೊಡ್ತಾ ಇದ್ದಾರೆ. ಇನ್ನು ಉಳಿದಂತಹ 5 kg ಅಕ್ಕಿ ರಾಜ್ಯದಿಂದ ಕೊಡಬೇಕಾಗಿತ್ತು. ಸೊ ಇಲ್ಲಿ ಕೇಂದ್ರ ಸಪೋರ್ಟ್ ಮಾಡಲಿಲ್ಲ ಮೊದಲಿಗೆ ಅನ್ನೋ ಕಾರಣಕ್ಕಾಗಿ ಅಕ್ಕಿಯನ್ನು ನಾವು ಒದಗಿಸಿ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತೀವಿ ಅಂತ ಒಂದಿಷ್ಟು ಹಣ ಅಂತ ಒಬ್ಬೊಬ್ಬರಿಗೆ ಇಷ್ಟು ಹಣ ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ರು, ಸೊ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ರು. ಸೊ ಇವಾಗ ಏನಾಗಿತ್ತು ಅಂತ ಅಂದರೆ ಜೂನ್ ತಿಂಗಳವರೆಗೂ ಕೂಡ ಉಚಿತ ಅಕ್ಕಿ ಹಣವನ್ನು ಜಮಾ ಮಾಡಿದ್ರು. ಬಟ್ ಇಲ್ಲಿ ಜುಲೈ ತಿಂಗಳಿಂದ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡಿಲ್ವೋ ಸೊ ಅದೇ ರೀತಿ ಅಕ್ಕಿ ಹಣವನ್ನು ಕೂಡ ಇಲ್ಲಿ ಜಮಾ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ಏನಾಗಿದೆ ಅಂತ ಅನ್ನೋದಾದರೆ ಇವಾಗ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ನಗರದಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಫಲಾನುಭವಿಗಳು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಒಂದು ಸಭೆ ಸರ್ಕಾರಕ್ಕೆ ತಲುಪೋ ರೀತಿ ಇದೆ ಅಂತ ಅಂದರೆ ಇವಾಗ ಏನೇ ಒಂದು ಕಾರ್ಯವನ್ನು ಮಾಡಿದ್ರೂ ಕೂಡ, ಒಂದು ಪ್ರತಿಭಟನೆ ಮಾಡಿದ್ರೂ ಕೂಡ ಅದು ಸರ್ಕಾರಕ್ಕೆ ತಲುಪಿದ್ರೇನೆ ಅಲ್ವಾ ಅದು ಸಕ್ಸಸ್ಫುಲ್ ಆಗೋದು, ಕೆಲಸಗಳು ನಡೆಯೋದು. ಸೊ ಅದೇ ರೀತಿ ಇಲ್ಲೂ ಕೂಡ ಫಲಾನುಭವಿಗಳು ಏನು ಮಾಡಿದ್ದಾರೆ ಅಂತ ಅಂದರೆ ಮೀಟಿಂಗನ್ನು ಸೇರಿಕೊಂಡು ಆ ಒಂದು ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಂತ ಅಂದರೆ ಒಂದು ಅನ್ನಭಾಗ್ಯ ಯೋಜನೆಯ ಕಡೆಯಿಂದ 3 ತಿಂಗಳಿಂದನೂ ಕೂಡ ಹಣ ಜಮಾ ಆಗಿಲ್ಲ. ಸೊ ಹಾಗಾಗಿ ಫಲಾನುಭವಿಗಳು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ಅಕ್ಕಿನೂ ಕೊಡ್ತಾ ಇಲ್ಲ, ಈ ಕಡೆ ಏನು ಮಾಡಿದ್ದಾರೆ ಹಣವನ್ನು ನೀಡ್ತಾ ಇಲ್ಲ. ಇದ್ರ ಜೊತೆಗೆ ಸರ್ವೆಯನ್ನು ಕೂಡ ಮಾಡಿದ್ರು. ಸೊ ಸರ್ವೆಯಲ್ಲೂ ಕೂಡ ಕೆಲವೊಬ್ಬರು ಹಣ ಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದುಬಿಟ್ಟು ಆಹಾರ ಧಾನ್ಯಗಳ ಬಗ್ಗೆ ಕೆಲವಷ್ಟು ಜನ ಒಂದು ಸಪೋರ್ಟನ್ನು ಮಾಡಿದರು. ಸೊ ಹಾಗಾಗಿ ಇಲ್ಲಿ ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಬಟ್ ಅಕ್ಟೋಬರ್ 1ನೇ ತಾರೀಕಿನಿಂದ ಕಿಟ್ ವಿತರಣೆ ಅಂತ ಕೂಡ ಹೇಳಿದರು. ಅದಾದಮೇಲೆ CM ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಕಿಟ್ಟನ್ನು ವಿತರಣೆ ಮಾಡೋದು ಬೇಡ, ನಾವು ಹಣವನ್ನು ಯಾವ ರೀತಿ ಹಾಕ್ತಾ ಇದ್ವಿ ಸೊ ಅದೇ ರೀತಿ ಹಾಕೋಣ ಅಂತ ಏನು ಮಾಡಿದ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಿಟ್ಟು ಕೂಡ ವಿತರಣೆ ಆಗ್ತಾ ಇಲ್ಲ. ಹಾಗಾಗಿ ಫಲಾನುಭವಿಗಳಿಗೆ ತುಂಬಾ ಇಲ್ಲಿ ಬೇಸರ ಆಗ್ತಾ ಇದೆ. ಹಾಗೆಯೇ ಅಕ್ಕಿ ಸಿಗದೆ ಇರೋದಕ್ಕೂ ಕೂಡ ತುಂಬಾ ಬೇಸರದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಕೊಡ್ತೀರಾ ಅಥವಾ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕಾ ಅಂತ ಇಲ್ಲಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಸಡನ್ನಾಗಿ ನಾವು ಮಾಡೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನನ್ನು ಅವ್ರಿಗೆ ಕೊಟ್ಬಿಟ್ಟು ಅದಾದಮೇಲೆ ನಾವು ಮಾಡಿದ್ರೆ ಬೆಸ್ಟು ಅಂತ ತಿಳ್ಕೊಂಡು ಇವಾಗ ಏನು ಮಾಡಿದ್ದಾರೆ, ಸಭೆಯನ್ನು ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಪತ್ರವನ್ನು ಕಳಿಸಿದ್ದಾರೆ, ಸರ್ಕಾರಕ್ಕೆ ತಲುಪೋ ರೀತಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇವಾಗ ನಮ್ಮ ಸರ್ಕಾರ ಏನು ಮಾಡುತ್ತೆ ಅಂತ ನೋಡಬೇಕಾಗಿದೆ. ಅಕ್ಕಿ ಹಣವನ್ನು ವಿತರಣೆ ಮಾಡ್ತಾರಾ ಅಥವಾ ಅಕ್ಕಿ ವಿತರಣೆ ಮಾಡ್ತಾರಾ ಅಥವಾ ದಿನಸಿ ಕಿಟ್ ಅಂತ ಏನು ಹೇಳಿದರು ಸೊ ಆ ಒಂದು ಕಿಟ್ಟನ್ನು ವಿತರಣೆ ಮಾಡ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ಮೊದಲೇ ಹೇಳಿದ್ದಾರೆ, ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಭಟನೆಯನ್ನು ಮಾಡ್ತೀವಿ. ಸೊ ಇದೇ ರೀತಿ ನೀವು 3 ತಿಂಗಳು 4 ತಿಂಗಳು ಪೆಂಡಿಂಗನ್ನು ಉಳಿಸ್ಕೊಂಡ್ರೆ ನಾವು ಪ್ರತಿಭಟನೆಯನ್ನು ಮಾಡೋದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಬೆಂಗಳೂರಿನ ಶೇಷಾದ್ರಿಪುರಂ ನಗರದಲ್ಲಿ ಈ ರೀತಿ ಕೆಲವೊಂದು ಫಲಾನುಭವಿಗಳು ಡಿಸೈಡನ್ನು ಮಾಡಿಕೊಂಡು ಪತ್ರವನ್ನು ಕೂಡ ಕಳಿಸಿರುವಂಥದ್ದು. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮಗೆ ಕಿಟ್ ಬೇಕಾ ಅಥವಾ ಏನಾದರೂ ಹಣ ಬೇಕಾ ಅಥವಾ ಏನಾದರೂ ಅಕ್ಕಿ ಬೇಕಾ? ಅಕ್ಕಿಯನ್ನು ಇಲ್ಲಿ ಸದ್ಯದಲ್ಲಿ ಕೊಡೋದಿಲ್ಲ, ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅಂತಲೇ ಹೇಳ್ಬೋದು. ನಮ್ಮ ಕೇಂದ್ರ ಸರ್ಕಾರದವರು ಕೂಡ ನಾವು ಅಕ್ಕಿಯನ್ನು ಕೊಡ್ತೀವಿ, ನೀವು ಕಡಿಮೆ ರೇಟ್ಗೆ ಪರ್ಚೇಸ್ ಮಾಡ್ಬೋದು ಅಂತ ಅಂದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾಕೋ ಮುಂದಾಗಿಲ್ಲ. ನಾವು ಕಿಟ್ಟನ್ನು ವಿತರಣೆ ಮಾಡ್ತೀವಿ ಅಂತ ಕೂಡ ಆವಾಗ ತಿಳಿಸಿದ್ರು. ಬಟ್ ಇಲ್ಲಿ ಅಕ್ಟೋಬರ್ 1ನೇ ತಾರೀಕು ಆಯಿತು ಅಂತಲೇ ಹೇಳ್ಬೋದು.
ಅಕ್ಟೋಬರ್ 1ನೇ ತಾರೀಕು ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಕಿಟ್ಟನ್ನು ವಿತರಣೆ ಮಾಡಿಲ್ಲ ಸರ್ಕಾರದ ಕಡೆಯಿಂದ. ಸೊ ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಅದೇ ರೀತಿ ಅನ್ನಭಾಗ್ಯ ಯೋಜನೆಗೂ ಕೂಡ ಬಿಡುಗಡೆ ಮಾಡಬೇಕು. ಸೊ ಇವಾಗ ನಮ್ಮ ಸರ್ಕಾರ ಏನು ಡಿಸೈಡ್ ಮಾಡುತ್ತೆ, ಸೊ ಏನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.